ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತು ಒಂದು ಲೈವ್ ಸೆಷನ್ ಅಂದ್ರೆ ಸ್ವಿಂಗ್ ಟ್ರೇಡಿಂಗ್ ನಾನು ಶಾರ್ಟ್ ಟರ್ಮ್ಗೆ ಯಾವ ತರ ಪಿಕ್ ಮಾಡ್ತೀನಿ ಅಂತ ಒಂದು ಕ್ಲೂ ಕೊಡೋಣ ಅಂತ ಈ ಲೈವ್ ಮಾರ್ಕೆಟ್ ಲೈವ್ ಅವರ್ಸ್ ಅಲ್ಲಿ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಬನ್ನಿ ತೋರಿಸ್ತೀನಿ ನಾನು ಯಾವ ತರ ಸ್ಟಾಕ್ಸ್ ನ ಸೆಲೆಕ್ಟ್ ಮಾಡ್ತೀನಿ ಅಂತ. ನೋಡಿ, ಇವಾಗ ನಾನು ಸೆಲೆಕ್ಟ್ ಮಾಡಿರುವಂತ ಸ್ಟಾಕ್ಸ್ ಟಾಟಾ ಪವರ್, ಆರ್ತಿ ಇಂಡಸ್ಟ್ರೀಸು, IRCTC, ವಿ ಸಾಫ್ಟ್, ಏಷ್ಯನ್ ಪೇಂಟ್ಸ್. ಇಷ್ಟರಲ್ಲಿ ಯಾವ್ಯಾವ ಸ್ಟಾಕು ಬೈ ಟ್ರಿಗರ್ ಆಗುತ್ತೆ ನನಗೂ ಗೊತ್ತಿಲ್ಲ. ಆಸ್ ಆಫ್ ನೌ ಸೆಟಪ್ ಯಾವ ತರ ಇದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ನೋಡಿ, ಫಸ್ಟ್ ಒನ್ ಟಾಟಾ ಪವರ್. ಆಫ್ಟರ್ ಎ ಲಾಂಗ್ ಟೈಮು ಈ ತರ ಒಂದು ಹ್ಯೂಜ್ ಬೈ ಕ್ಯಾಂಡಲ್ ಆಗಿದೆ. 11:15 ಕ್ಯಾಂಡಲ್ ಹೈ 293.8. ಸೊ 294 ಮೇಲ್ಗಡೆ ಒಂದು 5 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಯ್ತು ಅಂತಂದ್ರೆ ನಾನು ಬೈನ ಇನಿಷಿಯೇಟ್ ಮಾಡ್ತೀನಿ ವಿತ್ ಸ್ಟಾಪ್ ಲಾಸ್ ಆಫ್ ಪ್ರೀವಿಯಸ್ ಡೇ ಕ್ಯಾಂಡಲ್ ಲೋ. ಇನ್ನೊಂದು ಸ್ಟಾಕು ಆರ್ತಿ ಇಂಡಸ್ಟ್ರೀಸ್. ಸೊ ಇದು 586.8 ಹೈ ಮಾಡಿದೆ. ಸೊ ಇದರ ಮೇಲ್ಗಡೆ ಒಂದು 5 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಯ್ತು ಅಂತಂದ್ರೆ, ಅದರ ಹೈ ಬ್ರೇಕ್ ಆಯ್ತು ಅಂತಂದ್ರೆ ನಾನು ಬೈನ ಇನಿಷಿಯೇಟ್ ಮಾಡ್ತೀನಿ ವಿತ್ ಪ್ರೀವಿಯಸ್ ಡೇ ಕ್ಯಾಂಡಲ್ ಲೋ. ಮತ್ತೆ ಇನ್ನೊಂದು ಸ್ಟಾಕು IRCTC. ನೋಡಿ, ಬೋಲಿಂಜರ್ ಬ್ಯಾಂಡ್ ಲೈನು ಇಲ್ಲಿದೆ. ಸೊ ಬೋಲಿಂಜರ್ ಬ್ಯಾಂಡ್ ಲೈನ್ ಮೇಲ್ಗಡೆ ಒಂದು ಕ್ಯಾಂಡಲ್ ಸ್ಟಿಕ್ ಈಗೇನಾದ್ರೂ 12:15 ಕ್ಯಾಂಡಲ್ ಕ್ಲೋಸ್ ಆಗಿ ಅದರ ಹೈ ಮೇಲ್ಗಡೆ ಒಂದು 5 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಯ್ತು ಅಂತಂದ್ರೆ ಇದನ್ನು ಸಹಿತ ನಾನು ಬೈ ಇನಿಷಿಯೇಟ್ ಮಾಡ್ತೀನಿ ವಿತ್ ಪ್ರೀವಿಯಸ್ ಡೇ ಲೋ ಆಸ್ ದ ಸ್ಟಾಪ್ ಲಾಸ್. ಮತ್ತೆ ಇನ್ನೊಂದು ಸ್ಟಾಕು ಏಷ್ಯನ್ ಪೇಂಟ್ಸ್. ಏಷ್ಯನ್ ಪೇಂಟ್ ಕೂಡ ನೋಡಿ ಒಳ್ಳೆ ಬ್ರೇಕ್ಔಟ್ ಕೊಟ್ಟಿದೆ. 3289 ಮೇಲ್ಗಡೆ ಒಂದು 5 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗಿ ಅದರ ಹೈ ಬ್ರೇಕ್ ಆಯ್ತು ಅಂತಂದ್ರೆ ಇದನ್ನು ನಾನು ಬೈ ಇನಿಷಿಯೇಟ್ ಮಾಡ್ತೀನಿ ವಿತ್ ಪ್ರೀವಿಯಸ್ ಡೇ ಲೋ ಆಸ್ ದ ಸ್ಟಾಪ್ ಲಾಸ್. ಫ್ರೆಂಡ್ಸ್, ಇದನ್ನ ನಾವು ಸ್ವಿಂಗ್ ಟ್ರೇಡಿಂಗ್ ಅಂತ ಕರಿತೀವಿ. ಸೊ ಇದು ಪ್ರತಿದಿನ ನಾನು ಇದೇ ಟೈಮಿಂಗ್ಸ್ಗೆ ಆಲ್ಮೋಸ್ಟ್ 10:45 11 o'clock ಅಷ್ಟೊತ್ತಿಗೆ ಒಂದು ವಿಡಿಯೋ ಮಾಡಿ ಯಾವ್ಯಾವ ಸ್ಟಾಕ್ಸ್ ನಾನು ಪಿಕ್ ಮಾಡಿದ್ದೀನಿ ಅಂತ ಒಂದು ಲೈವ್ ಅಲ್ಲಿ ತೋರಿಸ್ತೀನಿ ನಿಮಗೆ. ಸೊ ಈ ಸ್ಟ್ರಾಟಜಿನ ನೀವು ಕಂಪ್ಲೀಟ್ ಆಗಿ ಕಲಿಬೇಕು ಅಂತಂದ್ರೆ ಯಾಕೆ ನಾನು ಏಷ್ಯನ್ ಪೇಂಟ್ಸೇ ಇದನ್ನ ಸೆಲೆಕ್ಟ್ ಮಾಡಿದ್ದೀನಿ, ಯಾಕೆ ನಾನು ಟಾಟಾ ಪವರೇ ಇವತ್ತು ಸೆಲೆಕ್ಟ್ ಮಾಡಿದ್ದೀನಿ, ಯಾಕೆ IRCTCನೇ ಸೆಲೆಕ್ಟ್ ಮಾಡಿದ್ದೀನಿ, ಇದನ್ನ ನೀವು ಕಂಪ್ಲೀಟ್ ಆಗಿ ತಿಳ್ಕೊಬೇಕು ಅಂತಂದ್ರೆ ನನ್ನ ಆಫ್ಲೈನ್ ಸೆಷನ್ಸ್ಗೆ ನೀವು ಅಟೆಂಡ್ ಆದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ನಾನು ತೋರಿಸ್ಕೊಡ್ತೀನಿ. ನೋಡಿ, 2 days ಬ್ಯಾಕ್ ITC ನಾನೊಂದು ಮೆಸೇಜ್ ನ ಪೋಸ್ಟ್ ಮಾಡಿದ್ದೆ. ಇಲ್ಲಿ ಆಲ್ಮೋಸ್ಟ್ 4:15 ಅಲ್ಲಿ ನಾನು ಬೈನ ಇನಿಷಿಯೇಟ್ ಮಾಡಿದ್ದೆ. ಟಾಪ್ ಲಾಸ್ ಪ್ರೀವಿಯಸ್ ಡೇ ಲೋ. ಇವಾಗ ಎಷ್ಟಿದೆ? 463 ಇದೆ. 1:1 ಟಾರ್ಗೆಟ್ ಆಗಿದೆ. ಸೊ ನಾನು ನೆಕ್ಸ್ಟ್ ಎಲ್ಲಿ ಅದನ್ನ ಎಕ್ಸಿಟ್ ಮಾಡ್ತೀನಿ, ಯಾವಾಗ ಪ್ರಾಫಿಟ್ ಬುಕ್ ಮಾಡ್ತೀನಿ ಏನು ಅಂತಂದ್ರೆ ಕಂಪ್ಲೀಟ್ ಆಗಿ ನೀವು ತಿಳ್ಕೊಬೇಕು ಅಂತಂದ್ರೆ ಇಲ್ಲಿ ನಾನು ಯಾವುದೇ ಕಾಲ್ಸ್ ನ ಕೊಡ್ತಾ ಇಲ್ಲ. ಸೊ ಈ ಸ್ಟ್ರಾಟಜಿನೇ ಕಲಿಬೇಕು ಅಂತ ಇರೋರಿಗೆ ನಾನು ಈ ಸ್ಟ್ರಾಟಜಿನ ಕಂಪ್ಲೀಟ್ ಆಗಿ ಕಲಿಸ್ಕೊಡ್ತೀನಿ. ಆಮೇಲೆ ನೀವು ಎಷ್ಟು ರಿಸ್ಕ್ ತಗೊಳ್ತೀರಾ, ಎಷ್ಟು ಕ್ವಾಂಟಿಟಿ ಬೈ ಮಾಡ್ತೀರಾ, ಫ್ಯೂಚರ್ಸ್ ಅಲ್ಲಿ ಬೈ ಮಾಡ್ತೀರಾ, ಆಪ್ಷನ್ಸ್ ಅಲ್ಲಿ ಬೈ ಮಾಡ್ತೀರಾ, ಅದು ನಿಮಗ್ ಬಿಟ್ಟಿದ್ದು. ಬಟ್ ಸ್ಟ್ರಾಟಜಿ ಅಂದ್ರೆ ನಿಮ್ಗೆ ಅದರ ಡೈರೆಕ್ಷನ್ನೇ ಗೊತ್ತಿಲ್ಲ ಅಂತಂದ್ರೆ ನೀವು ಯಾವ್ದನ್ನು ಮಾಡಕ್ಕಾಗಲ್ಲ. ಹಾಗಾಗ್ಬಿಟ್ಟು ಡೈರೆಕ್ಷನ್ ಯಾವ ತರ ಕಂಡಿಡಿಯೋದು ಅನ್ನೋದನ್ನ ನಾನು ಒಂದು ಸಿಂಪಲ್ ಅನಾಲಿಸಿಸ್ ಮುಖಾಂತರ ತೋರಿಸ್ಕೊಡ್ತೀನಿ. ನೋಡಿ, ಮತ್ತೆ DLF ಒಂದು ನಾನು ಪೋಸ್ಟ್ ಮಾಡಿದ್ದೆ ಅರೌಂಡ್ 650 ನಲ್ಲಿ, ಈಗ 657 ಇದೆ. ಜಿಂದಾಲ್ ಸ್ಟೀಲ್ 692 ನಲ್ಲಿ ನಾನು ಪೋಸ್ಟ್ ಮಾಡಿದ್ದೆ, ಈಗ 679 ಇದೆ. ಇದಕ್ಕೆ ಸ್ಟಾಪ್ ಲಾಸ್ 662 ಇದೆ. DLF ಗೆ ಸ್ಟಾಪ್ ಲಾಸ್ 624 ಇದೆ. ಸೊ ಇವೆರಡು ಇನ್ನ ಮೂವ್ಮೆಂಟ್ ಆಗಿಲ್ಲ. ನೋಡೋಣ ಕಮಿಂಗ್ ಡೇಸ್ ಅಲ್ಲಿ ಏನೇನ್ ಆಗ್ಬೋದು ಅಂತ. ಸೊ ಈ ತರ ಲೈವ್ ಸೆಷನ್ಸ್ ನಿಮ್ಗೆ ತುಂಬಾ ಅನುಕೂಲ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಯಾಕೆ ಅಂತಂದ್ರೆ ನೀವು ತುಂಬಾ ಇನ್ಸ್ಟಿಟ್ಯೂಟ್ಸ್ ಇವಾಗ ಬಿಲ್ಡ್ ಆಗಿದೆ, ತುಂಬಾ ಇನ್ಸ್ಟಿಟ್ಯೂಟ್ಗಳು ಇದಾವೆ, ಅಲ್ಲಿ ಏನ್ ಕಲಿಸ್ತಾರೆ ಅಂತ ಒಳಕ್ ಹೋದ್ಮೇಲೆ ಗೊತ್ತಾಗತ್ತೆ. ಬಟ್ ಇಲ್ಲಿ ನಾನು ಫಸ್ಟೇ ನಿಮ್ಗೆ ತೋರ್ಸ್ಕೊಡ್ತಾ ಇದ್ದೀನಿ ನಾನು ಏನ್ ಕಲಿಸ್ತೀನಿ. ಸೊ ಈ ನಾನು ಏನ್ ಕಲಿಸ್ತೀನಿ ಅದು ನಿಮ್ಗೆ ಓಕೆ ಅಂತ ಅನ್ಸಿದ್ರೆ, ಇದನ್ನ ನಾನು ಕಲಿಬಹುದು ಅಂತ ಅನ್ಸಿದ್ರೆ ನನ್ನ ಆಫ್ಲೈನ್ ಸೆಷನ್ಸ್ಗೆ ಅಟೆಂಡ್ ಆಗ್ಬೋದು ಅಂತ ಹೇಳ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇಲ್ಲಿಗೆ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.